ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಏನಂದರೆ ನಿಮಗೆ ಇವತ್ತು ನಾನು ನಾಟಿ ಮೊಟ್ಟೆನೂ ಮತ್ತು ಫಾರಮ್ ಮೊಟ್ಟೆಗೂ ಇರುವಂತಹ ಡಿಫ್ರೆನ್ಸನ್ನು ಹೇಳ್ತೀನಿ. ಐ ಥಿಂಕ್ ಪ್ರಾಬಬ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ನಾಟಿ ಮೊಟ್ಟೆ ನೋಡೋದಕ್ಕೆ ತುಂಬಾ ಚಿಕ್ಕದಾಗಿರುತ್ತೆ, ಜೊತೆಗೆ ಅದ್ರ ಕಲರ್ ಕೂಡ ಗೊತ್ತಾಗುತ್ತೆ, ತುಂಬಾ ಚೇಂಜ್ ಇರುತ್ತೆ. ಅಂದರೆ ಸ್ವಲ್ಪ ಫಾರಮ್ ಕೋಳಿ ತುಂಬ ವೈಟ್ ಇರುತ್ತೆ, ಈ ನಾಟಿ ಕೋಳಿ ಮೊಟ್ಟೆ ಏನಾಗಿರುತ್ತೆ, ಸ್ವಲ್ಪ ಕೆಂದು ಕಲರ್ ಬರುತ್ತೆ. ಸೊ ಮತ್ತು ಸ್ವಲ್ಪ ಸಣ್ಣದಿರುತ್ತೆ. ನೀವು ನೋಡ್ಬೋದು ಸೈಜನ್ನು. ನಾನು ಫಾರಮ್ ಕೋಳಿ ಮೊಟ್ಟೆ ಅಂದರೆ ನಾವು ಅಂಗಡಿಯಲ್ಲಿ ಏನು ತೊಗೊತೀವಲ್ಲ ಅದನ್ನು ಸಹ ಇಲ್ಲಿ ಇಟ್ಕೊಂಡಿದ್ದೀನಿ ಪಕ್ಕದಲ್ಲಿ. ನೋಡಿ ಇದ್ರ ಸೈಜ್ ನೋಡಿ ಮತ್ತು ಕಲರ್ ನೋಡಿ. ಸೊ ಇದು ಅಂಗಡಿಯಿಂದ ತೊಗೊಂಡು ಬಂದಿರೋ ಮೊಟ್ಟೆ, ಇದು ನಾರ್ಮಲಾಗಿ ನಮ್ಮ ಫಾರಮ್ನಲ್ಲಿ ಇಟ್ಟಿರುವಂತಹ ಮೊಟ್ಟೆ. ನೋಡಿ ತುಂಬ ಸೈಜ್ ಕಡಿಮೆ ಇರುತ್ತೆ. ಹಾಗೆಯೇ ಇದೇನು ಅಂತಂದರೆ ಕಲರ್ ಅಷ್ಟೇ ಕೂಡ ಕೆಂದಾಗಿರುತ್ತೆ, ತುಂಬಾ ಕೆಂದಾಗಿರಲ್ಲ, ನಾರ್ಮಲ್ ಕೆಂದಾಗಿರುತ್ತೆ. ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ, ಈ ಕಾಫಿ ಅಥವಾ ಟೀಯನ್ನು ಮಾಡಿ ಅದರೊಳಗೆ ಹೆಜ್ಜಿ ಫಾರಮ್ ಮೊಟ್ಟೆಯನ್ನೇ ನಾಟಿ ಮೊಟ್ಟೆ ಅಂತ ಹೇಳಿ ತೋರಿಸ್ಕೊಡ್ತಾರೆ. ಬಟ್ ಆದರೆ ನಾಟಿ ಮೊಟ್ಟೆ ತುಂಬ ಕೆಂದಾಗಿರಲ್ಲ, ಸ್ವಲ್ಪ ಕೆಂದು ಕಲರ್ನಲ್ಲಿ ಬರುತ್ತೆ. ಆಮೇಲೆ ಇನ್ನೊಂದೇನು ಅಂತ ಅಂದರೆ ಇದನ್ನು ತುಂಬಾ ಮೆಡಿಷನ್ನಿಗೆ ಯೂಸ್ ಮಾಡ್ತಾರೆ. ಈ ಒಂದು ನಾಟಿ ಮೊಟ್ಟೆಯನ್ನು ತುಂಬಾ ಒಳ್ಳೆಯದು, ತುಂಬಾ ಹೆಲ್ತಿಗೆ ಒಳ್ಳೆಯದ ಇರುತ್ತೆ ಇದು. ನೋಡಿ ಅದೆಲ್ಲ ಬ್ಯುಸಿಯಾಗಿದ್ದಾವೆ ಕೋಳಿಗಳು, ಎಲ್ಲ ಮೊಟ್ಟೆ ಕಾವಿ ಕುತ್ಕೊಂಡಿರೋ ಕೋಳಿಗಳ ಎಲ್ಲ ಮೊಟ್ಟೆನ ಎಳ್ಕೊಂಡು ಕುತ್ಕೊತಾ ಇದ್ದಾವೆ. ಆಮೇಲೆ ಈ ಕೋಳಿಗಳಲ್ಲಿ ಏನಾಗುತ್ತೆ ಅಂತಂದರೆ, ಈ ಮೈಸೂರು ಕೋಳಿಗಳು, ಗಿರಿರಾಜ ಕೋಳಿಗಳು ಅಂತ ಯಾವ್ಯಾವುದೋ ಡಿಫ್ರೆಂಟ್ ಆಗಿರೋ ಕೋಳಿಗಳೆಲ್ಲ ಬರ್ತವೆ. ಅವು ನೋಡೋಕ್ಕೆ ನಾಟಿ ಕೋಳಿಗಳ ಥರನೇ ಇರ್ತವೆ, ಬಟ್ ಆದರೆ ಅದ್ರ ಮೊಟ್ಟೆಗಳು ಸಹ ಸ್ವಲ್ಪ ದಪ್ಪ ಇರುತ್ತೆ. ಬಟ್ ನಾರ್ಮಲ್ ಈ ನಾಟಿ ಕೋಳಿಗಳು ಹಳ್ಳಿಗಳಲ್ಲಿ ಏನು ಸಿಗ್ತಾವಲ್ಲ ಅದ್ರ ಮೊಟ್ಟೆ ಸೈಜಲ್ಲಿ ತುಂಬಾ ಸಣ್ಣ ಇರುತ್ತೆ. ನೋಡಿ ಈ ಥರ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಓಹೋ ಇದು ಬೆಳಗ್ಗೆಯಿಂದ ಕೋಳಿಗಳು ಇಟ್ಟಿರೋ ಮೊಟ್ಟೆ, ಎತ್ಕೊಳ್ಳೋದಕ್ಕೆ ಟೈಮ್ ಆಗಿಲ್ಲ, ಇವಾಗ ಎಲ್ಲ ಎತ್ತಿ ಒಳಗಡೆ ಇಡ್ತಾ ಇದ್ದೀವಿ.